ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದಲ್ಲಿ ಚುನಾವಣೆಗಳಿದೆ ಅಕ್ಟೋಬರ್ ನವೆಂಬರ್ನಲ್ಲಿ. ಆ ಚುನಾವಣೆಗಳನ್ನು NDA ಹೇಗಾದರೂ ಮಾಡಿ ಗೆಲ್ಲಲೇಬೇಕು. ಇಲ್ಲದೆ ಹೋದರೆ ಮೋದಿ ಅವರ ಕುರ್ಚಿಗೆ ಕಂಟಕ 100%. ಒಂದು ಕಡೆ 75 ವರ್ಷ ತುಂಬಿರುತ್ತೆ, ಆ ಒತ್ತಡ ಇರುತ್ತೆ. ಇನ್ನೊಂದು ಕಡೆ RSS ಬದಲಾವಣೆಯ ಮನಸ್ಸು ಮಾಡಿದೆ, ಆ ಒತ್ತಡ ಇರುತ್ತೆ. ಇನ್ನೊಂದು ಕಡೆ ಮಿತ್ರ ಪಕ್ಷಗಳು, ಯಾಕಂದರೆ ಮೋದಿಯವರಿಗೆ ಮೀಡಿಯಾದವರ ಬಿಲ್ಡಪ್ ನೋಡಿ ಜನರಿಗೆ ಅರ್ಥ ಆಗ್ತಿಲ್ಲ. ಮೋದಿ ಅಲ್ಪಮತದಲ್ಲಿರುವಂತಹದ್ದು, ಬೇರೆ ಪಕ್ಷಗಳ ಸಪೋರ್ಟ್ ಇಲ್ಲದೆ ಮೋದಿ ಸರ್ಕಾರ ನಡೆಸೋದಕ್ಕಾಗೋದಿಲ್ಲ. ಯಾವುದೇ ಕ್ಷಣ 15 MP ಆ ಕಡೆಯಿಂದ ಈ ಕಡೆಗೆ ಹೋದರೆ ಮೋದಿ ಸರ್ಕಾರ ಬಿದ್ದೋಗುತ್ತೆ, ನರೇಂದ್ರ ಮೋದಿ ಮನೆಗೆ ಹೋಗಬೇಕಾಗುತ್ತೆ. ಆ ಒತ್ತಡವು ಸಹ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಬಿಹಾರದ ಚುನಾವಣೆಯನ್ನು ಗೆಲ್ಲಲೇಬೇಕು. ಸೊ ಹೇಗೆ ಗೆಲ್ಲಬೇಕು ಅಂದರೆ, ದೊಡ್ಡ ಅಸ್ತ್ರ ಎಲೆಕ್ಷನ್ ಕಮಿಷನ್ನ ಬಳಸ್ಕೊಂಡು SIR ಅಂತ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಒಂದು ಮಾಡೋಕ್ಕೆ ಹೊರಟರು. ಮತದಾರರ ಪಟ್ಟಿ ಅದು ಗೊಂದಲಮಯವಾಗಿದೆ, ಜನರಿಗೆ ಸಿಟ್ಟು ಬರೆಸ್ಬಿಟ್ಟಿದೆ, ಉಲ್ಟಾ ಆಗಿದೆ ಅದು. ಸೊ ಉಳಿದಿರುವಂತಹ ಮಾರ್ಗ ಏನು ಅಂತ ಯೋಚನೆ ಮಾಡಿದಾಗ ಗಾಂಧಿ ಕುಟುಂಬದ ಕಡೆ ಒಂದು ಸಲ ನೋಡ್ಬಿಟ್ರು. ಈಗ ಇದೇ ಬೆಸ್ಟ್ ವೇ ಅಂತ. ಹಾಗಾಗಿ ಈಗ ಭೂ ಹಗರಣ ಅನ್ನುವಂತಹ ಒಂದು ವಿಚಾರನ ಮುಂದಿಟ್ಕೊಂಡು ಗಾಂಧಿ ಕುಟುಂಬದ ಅಳಿಯ ರಾಬರ್ಟ್ ವಾದ್ರಾ ಅವರನ್ನು ಜೈಲಿಗೆ ಕಳಿಸುವುದಕ್ಕೆ ಎಲ್ಲ ತಯಾರಿಗಳನ್ನು ನಡೆಸ್ಕೊಂಡಿದ್ದಾರೆ. ಇದನ್ನು ಕನ್ಫರ್ಮ್ ಮಾಡ್ತಿರೋದು BJPಯ ಹಿರಿಯ ನಾಯಕರು ಪ್ಲಸ್ ಸ್ವತಃ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಹೇಳ್ತಿದ್ದಾರೆ. ಅದರ ಜೊತೆಗೆ ಸಾಧ್ಯ ಆದರೆ ರಾಬರ್ಟ್ ವಾದ್ರಾನ ಜೈಲಿಗೆ ಕಳಿಸಿ, ಸಾಧ್ಯ ಆದರೆ ಎಲೆಕ್ಷನ್ ಒಳಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನು ಒಂದು ದಿನಕ್ಕಾದರೂ ಜೈಲಿಗೆ ಕಳಿಸ್ಬೇಕು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅಂತ. ಅದಕ್ಕೂ ಸಹ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ವಿವರಗಳನ್ನು ಕೊಡ್ತೀನಿ. ಏನಿದು ರಾಬರ್ಟ್ ವಾದ್ರಾ ಪ್ರಕರಣ, ಈ ಹಿಂದೆ ಏನಾಗಿತ್ತು, ಈಗ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಪ್ಲಸ್ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೇ ಜುಲೈ 29ನೇ ತಾರೀಕಿಗೆ ಯಾಕೆ ಬರ್ತಿದೆ ಅಂತ. ಸೊ 2014ರಲ್ಲಿ ಒಂದು SIT ರಚನೆ ಆಗಿತ್ತು. ಆ SIT ಒಂದು ರಿಪೋರ್ಟ್ ಕೊಡ್ತು 11 ವರ್ಷಗಳ ಹಿಂದೆ. ರಾಬರ್ಟ್ ವಾದ್ರಾ ಮೇಲೆ ಬಂದಿದ್ದಂತಹ ಆರೋಪಗಳು, ಜಮೀನನ್ನು ತುಂಬ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಹರಿಯಾಣದಲ್ಲಿ ದೊಡ್ಡ ಮೊತ್ತಕ್ಕೆ DLFಗೆ ಮಾರಿರುವಂತಹದ್ದು ಹಗರಣ ಅದು ಅನ್ನುವಂತಹ ಆಪಾದನೆಗಳಿಗೆ ಒಂದು SIT ರಚನೆ ಆಗಿತ್ತು. ಆ SIT ಕ್ಲೀನ್ ಚಿಟ್ ಕೊಟ್ಟಿತ್ತು. ಆ ಪ್ರಕರಣವನ್ನು ಈಗ ಕೆದಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಅದಕ್ಕೆ ಮತ್ತೆ ಹೊಸ ಜೀವ, ಮರುಜೀವ ಕೊಟ್ಟು EDಯನ್ನು ಮುಂದಕ್ಕೆ ಬಿಟ್ಟಿದ್ದಾರೆ. EDಯನ್ನು ಮುಂದಕ್ಕೆ ಬಿಡೋದು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ BJPಯ ಹಿರಿಯ ನಾಯಕರುಗಳು ಒಬ್ಬರ ನಂತರ ಒಬ್ಬರು ಅಳಿಯ ಜೈಲಿಗೆ, ಅಳಿಯ ಅತ್ತೆ ಬಾಮೈದ ಎಲ್ಲ ಜೈಲಿಗೆ ಅಂತ ಒಬ್ಬೊಬ್ಬರು ಒಂದೊಂದು ಡೈಲಾಗುಗಳನ್ನು ಹೇಳ್ಕೊಂಡು ಓಡಾಡ್ತಿದ್ದಾರೆ BJP ನಾಯಕರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿನ ಅತ್ಯಂತ ದೊಡ್ಡ ನಾಯಕ, ರಾಹುಲ್ ಗಾಂಧಿ ಟ್ವೀಟ್ ಮಾಡ್ಕೊಂಡು ಹೇಳಿದ್ದಾರೆ, ನನ್ನ ಭಾವನನ್ನು ಕಳೆದ 10 ವರ್ಷಗಳಿಂದ ವಿನಾಕಾರಣ ಹಿಂಸಿಸಲಾಗ್ತಿದೆ, ಕಾಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ನನ್ನ ಮೇಲಿನ ಸಿಟ್ಟಿಗೆ ಅಥವಾ ನಮ್ಮ ರಾಜಕೀಯ ದ್ವೇಷಕ್ಕೆ, ನನ್ನ ಕುಟುಂಬದ ಮೇಲಿನ ರಾಜಕೀಯ ದ್ವೇಷಕ್ಕೆ ಅವರನ್ನು ಬಲಿಪಶು ಮಾಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ತಮ್ಮ ಟ್ವೀಟ್ ಮೂಲಕ ತಮ್ಮ ಇದನ್ನು ಕೋಪವನ್ನು ಹೊರಗೆ ಹಾಕ್ಕೊಂಡಿದ್ದಾರೆ. ಸೊ ಇದಿಷ್ಟು ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾದರೆ ಏನಿದು ಪ್ರಕರಣ ನಿಜವಾಗ್ಲೂ ಅಂತಂದರೆ, ಹರಿಯಾಣದಲ್ಲಿ 3.53 ಎಕರೆ ಜಮೀನನ್ನು ರಾಬರ್ಟ್ ವಾದ್ರಾ ಖರೀದಿ ಮಾಡಿದರು. ಅವ್ರದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಖರೀದಿ ಮಾಡಿದರು. ಅದನ್ನು DLFಗೆ ಒಂದಷ್ಟು ವರ್ಷಗಳ ನಂತರ 58 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದರು. ಅದು ಹಗರಣ ಅನ್ನುವಂಥದ್ದು BJPಯ ವಾದ. ಅದಕ್ಕೊಂದು SIT ಆಗಿತ್ತು. 2023ರಲ್ಲಿ ಹರಿಯಾಣದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಏನು ತಪ್ಪು ನಡೆದಿಲ್ಲ ಅಂತ ಅದು ಕೂಡ ಸರ್ಟಿಫೈ ಮಾಡಿತು. ಅದೆಲ್ಲ ಆಗಿದ್ರೂ ಸಹ ಈಗ ಅದರ ಅವಶ್ಯಕತೆ ಇರೋದ್ರಿಂದ ಅದರ ಬಗ್ಗೆ ಮರುತನಿಖೆ ಅದು ಇದು ಅಂತ ಹೇಳಿ ಈಗ ನೋಟಿಸ್ ಕೊಡೋದಕ್ಕೆ ED ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬರೀ ನೋಟಿಸ್ ಅಲ್ಲ, ಬಂಧಿಸಲೇಬೇಕು. ಕಳೆದ ಬಾರಿ ಕರೆದು 2-3 ದಿನ ಡ್ರಿಲ್ ಮಾಡಿದರು. ಈ ಬಾರಿ ಬರೀ ಡ್ರಿಲ್ಲಿಂಗ್ ಅಲ್ಲ, ಬಂಧನ ಆಗಲೇಬೇಕು ಅನ್ನುವಂಥ ಮಟ್ಟಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ನಿಲ್ಲಿಸ್ಬೇಕಾ? ಬಿಹಾರ ಚುನಾವಣೆ ಅಷ್ಟರಲ್ಲೇ ಆಗಿಬಿಡುತ್ತಾ? ಒಂದು ಹವಾ ಎಬ್ಸೋದಕ್ಕಾಗತ್ತಾ? ಕಷ್ಟ ಇದೆ. ಯಾಕಂದರೆ ಬಿಹಾರದಲ್ಲಿ ಉಲ್ಟಾ ಹೊಡೀತಾ ಇದೆ ಗಾಳಿ. NDA ಗೆಲ್ಲುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಿದೆ.
ರಾಹುಲ್ ಗಾಂಧಿಯ ಮ್ಯಾಪ್ ಸ್ವಲ್ಪ ಮೇಲೆ ಹೋಗ್ತಿದೆ, ಮೋದಿಯವರ ಮ್ಯಾಪ್ ಕೆಳಗಡೆ ಬರ್ತಿದೆ. ಹಾಗಾಗಿ ರಾಹುಲ್ ಗಾಂಧಿಯನ್ನೇ ಟಾರ್ಗೆಟ್ ಮಾಡೋಣ, ಸೋನಿಯಾ ಗಾಂಧಿಯನ್ನು ಟಾರ್ಗೆಟ್ ಮಾಡೋಣ. ಅವರನ್ನು ಟಾರ್ಗೆಟ್ ಮಾಡೋದಕ್ಕಿರುವಂತಹದ್ದು ಯಾವುದು? ನ್ಯಾಷನಲ್ ಹೆರಾಲ್ಡ್ ಕೇಸ್. ನ್ಯಾಷನಲ್ ಹೆರಾಲ್ಡ್ ಕೇಸನ್ನು ಈ 29ನೇ ತಾರೀಕು ವಿಚಾರಣೆಗೆ ತರಲಾಗಿದೆ. ವಿಚಾರಣೆ 29ನೇ ತಾರೀಕು ಇರುತ್ತೆ. ಆವತ್ತು ಚಾರ್ಜ್ ಶೀಟನ್ನು ಸಲ್ಲಿಕೆ ಆಗಿ ಅದರ ಬಗ್ಗೆ ವಾದ ವಿವಾದಗಳು ಶುರು ಆಗ್ತವೆ. ಆ ಹಿನ್ನೆಲೆಯಲ್ಲಿಯೂ ಸಹ ಬಿಹಾರದ ಚುನಾವಣೆಗಳನ್ನು ಮನಸ್ಸಲ್ಲಿಟ್ಕೊಂಡು ಯಾವ ನಿಟ್ಟಿನಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಾರೆ, ಎಷ್ಟು ಅಗ್ರೆಸಿವ್ ಆಗಿ ಅವರಿಬ್ಬರ ವಿರುದ್ಧ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರ ವಿರುದ್ಧವೂ ಸಹ ಚಾರ್ಜಸನ್ನು ಫ್ರೇಮ್ ಮಾಡ್ತಾರೆ, ಬಂಧನಕ್ಕೂ ಸಹ ಒತ್ತಾಯ ಮಾಡ್ತಾರೆ. ಏನಾಗುತ್ತೆ ಅನ್ನೋದು ಆಗ ಗೊತ್ತಾಗುತ್ತೆ. ಸೊ ಯಾಕೆ ರಾಬರ್ಟ್ ವಾದ್ರಾ ಜೈಲಿಗೆ ಹೋಗ್ಬಿಟ್ರೆ? ರಾಬರ್ಟ್ ವಾದ್ರಾ ಏನು ಕಾಂಗ್ರೆಸ್ ಲೀಡರು ಅಲ್ಲೋ ಎಂಥದ್ದು ಅಲ್ಲ. ಈ ಕಡೆ ಇವರಿಬ್ಬರ ಮೇಲೆ FIR ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅವರು ಬೇಲಲ್ಲಿದ್ದಾರೆ. ಏನಾಗ್ಬಿಡುತ್ತೆ? ಬಿಹಾರದಲ್ಲಿ ಏನು ಬದಲಾವಣೆ ಆಗುತ್ತೆ? ಬಿಹಾರದಲ್ಲಿ ಬದಲಾವಣೆ ಆಗಬೇಕು ಅಂದರೆ ವಿರೋಧ ಪಕ್ಷವನ್ನು ಕಟ್ಟಿ ಹಾಕಬೇಕು. ವಿರೋಧ ಪಕ್ಷವನ್ನು ಕಟ್ಟಿ ಹಾಕಬೇಕು ಅಂದರೆ ವಿರೋಧ ಪಕ್ಷದ ನಾಯಕರನ್ನು ಕಟ್ಟಿ ಹಾಕಬೇಕು, ರಾಹುಲ್ ಗಾಂಧಿಯನ್ನು ಕಟ್ಟಿ ಹಾಕಬೇಕು ಅಂತ. ಈಗ ಬಾವನನ್ನು ಅರೆಸ್ಟ್ ಮಾಡಿಬಿಟ್ರೆ ರಾಹುಲ್ ಗಾಂಧಿ ಇಲ್ಲಿ ಬಿಸಿ ಆಗಿಬಿಡ್ತಾರೆ, ತಲೆ ಕೆಡಿಸ್ಕೋಬೇಕಾಗತ್ತೆ. ಬಾವ ಜೈಲಲ್ಲಿದ್ದರೆ ಈಗ ರಾಹುಲ್ ಗಾಂಧಿ ಹೋಗಿ ರ್ಯಾಲಿಗಳನ್ನು ಮಾಡಿಕೊಂಡು ಓಡಾಡ್ಕೊಂಡಿರೋದು ಕಷ್ಟ ಆಗುತ್ತೆ, ಗಮನ ಎರಡೂ ಕಡೆ ಕೊಡಬೇಕಾಗತ್ತೆ. ಹಾಗಾಗಿ ಸಂಪೂರ್ಣವಾಗಿ ಎಲೆಕ್ಷನ್ ಕಡೆ ಗಮನ ಕೊಡೋದು ಕಷ್ಟ ಆಗಿಬಿಡುತ್ತೆ. ಇನ್ನೊಂದು ಕಡೆ ಆ ಕುಟುಂಬ ಭ್ರಷ್ಟಾಚಾರಿಗಳ ಕುಟುಂಬ ನೋಡಿ, ಅವರ ಅಳಿಯ ಜೈಲ್ ಪಾಲ್ ಅಷ್ಟೇ. ಭ್ರಷ್ಟಾಚಾರ ನಿರೂಪಣೆ ಆಗಿದೆಯೋ ಇಲ್ವೋ, ಜೈಲಂತೂ ಆಗಿದೆ. ಅದನ್ನು ತೋರಿಸಿ ಬಿಹಾರದಲ್ಲಿ ಓಟ್ ಪಡ್ಕೊಳ್ಬೋದು ಅನ್ನೋದು BJP ಲೆಕ್ಕಾಚಾರ. ಒಂದೊಂದು ಕಡೆ ರಾಹುಲ್ ಗಾಂಧಿಯನ್ನು ಕಟ್ಟಿ ಹಾಕ್ಬೋದು ಅನ್ನೋದು BJP ಲೆಕ್ಕಾಚಾರ. ಇದೆಲ್ಲದರ ನಡುವೆನೇ ಇದೆಲ್ಲ ಗೇಮ್ ಪ್ಲ್ಯಾನ್ಗಳು ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ಮೋದಿ ಮತ್ತು ಅಮಿತ್ ಶಾ ಇದೊಂದೇ ಮಾರ್ಗ ಅವ್ರು ಕಾಣಿಸ್ತಿರೋದು ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಬಿಹಾರದಲ್ಲಿ ನಾನು ಹೇಳ್ದಂಗೆ ಎಲೆಕ್ಷನ್ ಕಮಿಷನನ್ನು ಬಳಸ್ಕೊಂಡು SIR ಅಂತ ಏನು ಮಾಡಿದ್ರು, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ, ಮತದಾರರ ಪಟ್ಟಿಯನ್ನು, ಎಲ್ಲ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿ ಹೊಸದಾಗಿ ಅರ್ಜಿ ಸಲ್ಲಿಸ್ರಿ, ಅದಕ್ಕೆ ದಾಖಲೆಗಳನ್ನು ಕೊಡಿ. ಅದರಲ್ಲೂ ವಿಶೇಷವಾಗಿ 2003 ನಂತರ ಯಾರೆಲ್ಲ ಮತದಾರರಾಗಿ ನೋಂದಾಯಿಸ್ಕೊಂಡಿದ್ದೀರೋ, ನೀವು ನಿಮ್ಮ ತಂದೆ ತಾಯಿ ಹುಟ್ಟಿದ್ದು, ಅವರು ಬೆಳೆದಿದ್ದು, ಓದಿದ್ದು, ಅದಕ್ಕೆ ಸರ್ಟಿಫಿಕೇಟ್ಗಳು ಸಹ ಕೊಡಿ. ಅಂದರೆ ಪೌರತ್ವವನ್ನೇ ನೀವು ಪ್ರೂವ್ ಮಾಡಿ ಅಂತಲೇ ಹೇಳ್ತಿರೋದು ಇಂಡೈರೆಕ್ಟಾಗಿ. ಇಂಡೈರೆಕ್ಟ್ NRCಯನ್ನು ಮಾಡೋಕ್ಕೆ ಹೊರಟ್ರು. ಆದರೆ 8 ಕೋಟಿ ಜನರ NRCಯನ್ನು, ಅಥವಾ ಇವರು NRC ಅಂತ ಕರೀದೆ, SIR ಅಂತ ಏನು ಕರೀತಿದ್ದಾರೆ, ಅದನ್ನು 25 ದಿನಗಳಲ್ಲಿ ಮಾಡೋಕ್ಕೆ ಹೋದರೆ ಗೊಂದಲ ಆಗೇ ಆಗುತ್ತೆ. ಆ ಆಫೀಸರ್ಗಳಿಗೆ ವಿಧಿ ಇರಲಿಲ್ಲ, ಟಾರ್ಗೆಟ್ ಕೊಟ್ಟಿದ್ದರು. ಅವರು ಮತದಾರರ ಪಟ್ಟಿಯನ್ನು, ಮತದಾರರ ಅರ್ಜಿಗಳನ್ನು ತಾವೇ ಫಿಲ್ ಮಾಡಿ, ತಾವೇ ಸೈನ್ ಮಾಡಿ, ತಾವೇ ಸಬ್ಮಿಟ್ ಮಾಡೋದೆಲ್ಲ ಕೂಡ ಒಂದಷ್ಟು ಜನ ಸುದ್ದಿ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಅಜಿತ್ ಅಂಜುಮ್ ಅನ್ನುವಂಥವರು ಅದೇ ಹೆಸರಿನ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ. ಬಹಳ ಪ್ರಖ್ಯಾತರು ಅವರು ದಕ್ಷಿಣ ಭಾರತದಲ್ಲಿ ಅಥವಾ ಹಿಂದಿಯಲ್ಲಿ. ಅವರು ಆ ಒಂದು ಕಚೇರಿಗಳಿಗೆ ಹೋಗಿ ಒಂದಷ್ಟು ವಿಚಾರಗಳನ್ನು ಹೊರಗಿಟ್ಬಿಟ್ರು. ಅವ್ರ ಮೇಲೆ ಈಗ FIR ಆಗಿದೆ. ಸತ್ಯ ಹೇಳಿದ್ರೆ FIR ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು, ಸತ್ತವರ ಹೆಸರಲ್ಲಿ ಇವರೇ ಸೈನ್ ಹಾಕ್ತಿರೋದು, ಖಾಲಿ ಫಾರಮ್ಗಳಲ್ಲಿ ಇವರೇ ಸೈನ್ ಹಾಕ್ತಿರೋದು, ಫೋಟೋ ಇಲ್ಲದೇನೂ ಅಕ್ಸೆಪ್ಟ್ ಆಗಿರುವಂಥದ್ದು, ದಾಖಲೆಗಳೇ ಇಲ್ಲದೆ ಈ ಅರ್ಜಿಗಳು ಬಂದಿರುವಂಥದ್ದು, ಏನೇನೆಲ್ಲ ಕೂಡ ಅಜಿತ್ ಅಂಜುಮ್ ಹೊರಗಿಟ್ಟಿದ್ದಾರೆ. ಆ ಮೂಲಕ ಅಲ್ಲಿ ಸಾಕಷ್ಟು ಬಿಹಾರದಲ್ಲಿ ಸುದ್ದಿ ಆಯಿತು. ಅವ್ರ ಮೇಲೆ FIR ಆಗಿದೆ. ದಟ್ ಈಸ್ ನಾರ್ಮಲ್. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವರು ಫೈಟ್ ಮಾಡ್ಕೊಳ್ತಾರೆ ಅದನ್ನು. ಅವ್ರಿಗೆ ಆ ಶಕ್ತಿನೂ ಇದೆ, ಕಾಂಟ್ಯಾಕ್ಟು ಇದೆ. ಸೊ ಈ ರೀತಿಯಾಗಿ ಅಮಿತ್ ಶಾ ಮತ್ತು ಮೋದಿಯವರ ಎಲೆಕ್ಷನ್ ಕಮಿಷನನ್ನು ಬಳಸ್ಕೊಂಡು ಏನೋ ಮಾಡಬಹುದು ಅಂತ ಹೊರಟಿದ್ದು ಸಾಧ್ಯ ಆಗಿಲ್ಲ. ಸೊ ಉಳಿದಿರುವ ಮಾರ್ಗ ಗಾಂಧಿ ಫ್ಯಾಮಿಲಿಯನ್ನು ಅಟ್ಯಾಕ್ ಮಾಡೋದು. ಅಟ್ಲೀಸ್ಟ್ ಒಬ್ಬರನ್ನು ಜೈಲಿಗೆ ಕಳಿಸ್ಬಿಟ್ರೆ ಎಲೆಕ್ಷನ್ ಹೊತ್ತಿಗೆ ಸ್ವಲ್ಪ ಜನರಲ್ಲಿ ಏನೋ ಒಂದು ಭಾವನೆ ಬಿತ್ತಬೋದು, ಓಟುಗಳನ್ನು ಪಡ್ಕೊಳ್ಬೋದು ಅಂತ. ಸೊ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ. ನಾನು ಕಣ್ಣಿಟ್ಟಿರ್ತೀನಿ. ನಿಮಗೆಲ್ಲ ಬೆಳವಣಿಗೆಗಳನ್ನು ಮುಖ್ಯವಾಗಿ ಏನೇ ಆದರೂ ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.